ಅಪ್ಪ ಸರಿಯಾಗಿ ಮಾಡಿ. ಅಮ್ಮ ನೀವು ಅಷ್ಟೇ. ಆ ನೀವಿಬ್ರು ಯೋಗ ಅಂದ್ರೆ ಆಟ ಅನ್ಕೊಂಡ್ಬಿಟ್ಟಿದ್ದೀರಾ. ಏನೋ ನೀನು ಟ್ರೈ ಮಾಡ್ತಾನೆ ಇದೀವಲ್ಲ, ಫ್ಲೆಕ್ಸಿಬಲ್ ಆಗಿ ನಿಂತರ ಮಾಡಕ್ಕಾಗಲ್ಲ ಕಣೋ. ಇನ್ನೇನ್ ಮತ್ತೆ, ನಿನ್ ವಯಸ್ಸೇನು ನಮ್ ವಯಸ್ಸೇನು ಪರ್ಫೆಕ್ಟ್ ಆಗಿ ಹೇಗ್ ಬರುತ್ತೆ? ಸ್ವಲ್ಪನಾದ್ರೂ ಆ ಕಡೆ ಈ ಕಡೆ ಆಗುತ್ತಲ್ಲಪ್ಪ. ಅಮ್ಮ ಇದು ಯೋಗ. ಒಂದ್ 2 ಸ್ಟೆಪ್ನ ಮಿಸ್ ಮಾಡೋದಕ್ಕೆ ಇದು ರಿಯಾಲಿಟಿ ಶೋ ಡ್ಯಾನ್ಸ್ ಅಲ್ಲ. ಆಸನಗಳನ್ನೇ ಸರಿಯಾಗಿ ಮಾಡಿಲ್ಲ ಅಂದ್ರೆ ಆರೋಗ್ಯ ಎಲ್ಲಿ ಸರಿಯಾಗುತ್ತೆ? ಕರೆಕ್ಟ್ ಆಗಿ ಮಾಡಿ. ಅಯ್ಯೋ. ಅಮ್ಮ ಇದನ್ನ ತಗೊಂಡು ಬೇಗ ಗಾಡಿ ಹತ್ಕೊಳ್ಳಿ. ಸರಿ, ಬೇಗ ಬನ್ನಿ. ಮೊದ್ಲು ನೀನ್ ಹೋಗ್ ಕೂತ್ಕೋ, ನಾನ್ ಬರ್ತೀನಿ. ತಗೊಳ್ರಿ. ಇಲ್ಲಿ ಕೊಡು, ಇಲ್ಲೆಲ್ಲಾದ್ರೂ ಅಡ್ಜಸ್ಟ್ ಮಾಡ್ತೀನಿ. ಬನ್ನಿ ಬನ್ನಿ, ಲೆಟ್ಸ್ ಗೋ. ಅಯ್ಯೋ ಅಪ್ಪ, ಅದನ್ನೆಲ್ಲ ನಾನು ಮಾಡಿದೀನಿ. ಈಗಾಗ್ಲೇ 10 ನಿಮಿಷ ಲೇಟ್ ಆಗಿದೆ. ಅಪ್ಪ ಏನೋ ಇದು, ಆತರ ಮಾಡ್ಬೇಡ. ನಾವೇನ್ ಫ್ಲೈಟಲ್ಲಿ ಹೋಗ್ಬೇಕಾ? ಕಾರಲ್ಲೇ ತಾನೆ. ಅಪ್ಪಂಗೆ ಆರಾಮಾಗಿ ಐಟಮ್ಸ್ ಜೋಡ್ಸಕ್ ಬಿಡು. ಅರೆ ಇರು, ಟೈರಲ್ಲಿ ಗಾಳಿ ಇದೆಯಾ ನೋಡ್ಕೋತೀನಿ. ಅಪ್ಪ ಇದೆಲ್ಲ ಈಗ್ಲೇ ಮಾಡ್ಬೇಕಾ? ಈ ಗ್ಲಾಸನ್ನು ಸ್ವಲ್ಪ ಒರೆಸ್ಬಿಡ್ತೀನಿ ತಡಿ. ಅಪ್ಪ ಏನಾಯ್ತು? ಈ ಟೈಮಲ್ಲಿ ಇದೆಲ್ಲ ಬೇಕಾ? ಅರೆ ಕಾರ್ ಡ್ರೈವ್ ಮಾಡೋ ಮುಂಚೆ ಇದೆಲ್ಲ ನೋಡ್ಕೋಬೇಕಲ್ವಾ? ನಿಮ್ಮಮ್ಮ ನಿನ್ನೆ ಕಾರ್ ತಗೊಂಡೋದ್ಲು, ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಆಗಿದೆ. ನಂಗೆ ಹೆಂಗ್ ಬೇಕೋ ಸೆಟ್ ಮಾಡ್ಕೋಬೇಕಲ್ವಾ? ಅಪ್ಪ ನಾವ್ ಇವಾಗ್ಲೇ ಸಿಟಿಯಲ್ಲಿರೋ ಟ್ರಾಫಿಕ್ ನ ದಾಟಿ ಹೈವೇ ತಲುಪಿದ್ರೆ ಸ್ವಲ್ಪ ಟೈಮ್ ನ ಉಳಿಸ್ಬೋದು. ನೀವು ನೋಡಿದ್ರೆ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ತಾ ಕೂತ್ಕೊಂಡಿದ್ದೀರಾ. ಅಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಇದ್ರೂ ನಡೆಯುತ್ತೆ. ಒಂದ್ ನಿಮಿಷ ಏನಂದೆ ನೀನು? ಸ್ವಲ್ಪ ಆ ಕಡೆ ಈ ಕಡೆ ಇದ್ರೆ ನಡೀತದ? ನಡೆಯುತ್ತೆ. ನೋಡಮ್ಮ ನಿನ್ ಮಗ ಏನ್ ಹೇಳ್ತಿದ್ದಾನೆ ಅಂತ. ಅವತ್ತು ನಾವು ಯೋಗ ಮಾಡ್ಬೇಕಾದ್ರೆ ಆಸನಗಳು ವ್ಯತ್ಯಾಸ ಆಗಿದ್ದಕ್ಕೆ ಏನ್ ಹೇಳ್ದ ಗೊತ್ತಾ? ಈಗ ನೋಡು. ನಾವು ಮಾಡೋ ಆಸನಗಳು ಸರಿ ಇಲ್ಲ ಅಂದ್ರೆ ಆರೋಗ್ಯ ಸರಿಯಾಗಿ ಹೇಗಿರುತ್ತೆ? ಕೇಳಿಸ್ಕೊಂಡ ಕಂದ? ಯೋಗ ಮಾಡ್ಬೇಕಾದ್ರೆ ಆಸನ ಕರೆಕ್ಟಾಗಿ ಮಾಡ್ಬೇಕು. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಡ್ರೈವಿಂಗ್ ಅನ್ನೋದು ಕೂಡ ನಮ್ಮ ಸಾವು ಬದುಕಿಗೆ ಸಂಬಂಧಪಟ್ಟಿದ್ದು. ನಾವು ಕೂತ್ಕೊಳ್ಳೋ ಪದ್ಧತಿ ಸರಿ ಇರ್ಬೇಕಾ ಬೇಡ್ವಾ? ಅಪ್ಪ ನೀವು 2 ಬೇರೆ ಟಾಪಿಕ್ ನ ಮಿಕ್ಸ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಸೀಟ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬದುಕು ಜೀವನಕ್ಕೆ ಏನ್ ಸಂಬಂಧ? ಅರೆ ಯಾಕಾಗಲ್ಲ ಹೇಳು. ಒಂದ್ ವೇಳೆ ಸೀಟ್ ಸ್ವಲ್ಪ ಹಿಂದೆ ಇಟ್ಕೊಂಡ್ರೆ ಎಮರ್ಜೆನ್ಸಿಲಿ ಬ್ರೇಕಿಗೆ ನಮ್ ಕಾಲ್ ಹೋಗಲ್ವಲ್ಲ. ಹಾಗೇನೆ ಈ ಮಿರನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಆ ಸಣ್ಣ ತಪ್ಪಿಂದ ನಾವ್ ಇರ್ತೀವೋ ಇಲ್ವೋ ಯಾರಿಗ್ ಗೊತ್ತು? ಏನ್ರಿ ಹಾಗೆ ಅಪಶಕುನ ಮಾತಾಡ್ತಿದ್ದೀರಾ? ಅದು ನಾವು ಹೊರಡೋ ಟೈಮ್ಗೆ. ಅದಕ್ಕೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ಸರಿಯಾಗಿ ಕೂತ್ಕೊಳ್ಳೋದು ಬಹಳ ಮುಖ್ಯ. ಪ್ರಾಣಕ್ಕೆ ಸಂಬಂಧಪಟ್ಟಿರೋ ವಿಷಯ ಅಲ್ವಾ? ಏನ್ ಗುರು, ಮತ್ತೆ ಆರಾಮ? ಹೇ ಶ್ಯಾಮ್, ನೀನೇನಿಲ್ಲಿ? ಇವತ್ತು ನನಗೆ ರಜಾ ಇತ್ತು, ಬೈಕ್ ರೈಡ್ ಹೊರಟೆ. ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ನೀವೇ ಎಲ್ಲ ಹೊರಟಿರೋ ಆಗಿದೆ. ಸರಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ. ಆದ್ರೆ ಲೈಫ್ ಬಗ್ಗೆ ಯಾಕೆ ಇಷ್ಟು ಸೀರಿಯಸ್ ಡಿಸ್ಕಷನ್ ಆಗ್ತಾ ಇತ್ತು? ಅದಕ್ಕೆ ಕಾರಣ ಈ ಮಹಾನ್ ಭಾವನೆ. ನಮಸ್ಕಾರ ಸ್ಯಾಮ್ ಅಂಕಲ್. ನಮಸ್ತೆ ಮಗ. ಆದ್ರೆ ಅಪ್ಪನಿಗೆ ಯಾಕೆ ಇವತ್ತು ಬೇಜಾರು ಮಾಡ್ಬಿಟ್ಟೆ ನೀನು? ಅರೆ ಅಂಥದ್ದೇನಿಲ್ಲ. ಡ್ರೈವಿಂಗ್ ಮಾಡ್ಬೇಕಾದ್ರೆ ಸೀಟಲ್ಲಿ ಸರಿಯಾಗಿ ಕೂತ್ಕೋಬೇಕು ಅಂತ ಅವನಿಗೆ ಹೇಳ್ತಿದ್ದೆ ಅಷ್ಟೇ. ಹೌದಾ? ಅದಂತೂ ತುಂಬಾ ಮುಖ್ಯವಾಗಿದೆ. ಅದು ಕಾರ್ ಆಗಿರ್ಲಿ, ಬೈಕ್ ಆಗಿರ್ಲಿ. ಬೈಕಲ್ಲೂನ? ಹಾ ಹೌದೌದು. ಬೈಕ್ ಮೇಲೆ ಸರಿಯಾದ ಕಂಟ್ರೋಲ್, ರೈಡರ್ ಕಂಫರ್ಟ್ ಮತ್ತು ಯಾವುದೇ ರೀತಿ ಗಾಯ ಆಗದಿರೋ ಹಾಗೆ ಬೈಕ್ ಮೇಲೆ ಸರಿಯಾಗಿ ಕುಳಿತುಕೊಂಡು ಓಡಿಸೋದು ಬಹಳ ಮುಖ್ಯ. ನೋಡು, ನಾನು ನಿನಗೆ ಹೇಳ್ತೀನಿ. ಇಲ್ಲಿ ನೋಡು, ಭುಜಗಳು ರಿಲ್ಯಾಕ್ಸ್, ಎಲ್ಬೋಗಳನ್ನ ಸ್ವಲ್ಪ ಮಡಚಬೇಕು, ರಿಲ್ಯಾಕ್ಸ್. ಕುಳಿತುಕೊಳ್ಳೋ ಪೊಸಿಷನ್ ಹೇಗಿರ್ಬೇಕು ಅಂತ ಹೇಳಿದ್ರೆ, ನೀ ಅಲ್ಲಿಂದ ಹ್ಯಾಂಡ್ಲನ್ನು ಹಿಡ್ಕೊಂಡು ಆರಾಮಾಗಿ ಓಡಿಸೋಂಗಿರ್ಬೇಕು. ಕೈ ಗ್ರಿಪ್ ಮೇಲೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ಆರಾಮವಾಗಿ ಲಿವರ್ ಮತ್ತೆ ಸ್ವಿಚ್ ನ ರೀಚ್ ಆಗೋಂಗಿರ್ಬೇಕು. ಮತ್ತೆ ಫೈನಲಿ ಕಾಲು ಆರಾಮಾಗಿ ಬ್ರೇಕ್ ಮೇಲೆ ಮತ್ತೆ ಗೇರ್ ಲಿವರ್ ಮೇಲೆ ಇರಬೇಕು. ಮತ್ತೆ ತೊಡೆಗಳು ಲೈಟ್ ಆಗಿ ಟ್ಯಾಂಕಿಗೆ ಟಚ್ ಆಗಿರ್ಬೇಕು. ಇದೇ ಬೈಕ್ ಮೇಲೆ ಕುಳಿತುಕೊಳ್ಳೋ ಸರಿಯಾದ ರೀತಿ. ಈ ರೀತಿ ಕುಳಿತುಕೊಳ್ಳೋದ್ರಿಂದ ಒಳ್ಳೆ ಬ್ಯಾಲೆನ್ಸ್ ಸಿಗುತ್ತೆ, ಮತ್ತೆ ಯಾವುದೇ ರೀತಿ ಬಾಡಿ ಅಥವಾ ಜಾಯಿಂಟ್ಸ್ ಮೇಲೆ ಪ್ರೆಷರ್ ಬೀಳಲ್ಲ. ಅದರಿಂದ ಏನಾದ್ರೂ ನೋವುಗಳು ಬಂದ್ರೆ ನೀನ್ ಮಾಡೋ ಯೋಗದಿಂದ ಕೂಡ ಸರಿ ಮಾಡ್ಕೊಳಕ್ಕಾಗಲ್ಲ. ನಾನು ಇದೆಲ್ಲ ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನನಗೆ ಗೊತ್ತು, 18 ವರ್ಷ ಆಗ್ತಿದ್ದಂಗೆ ನಿಮ್ಮಪ್ಪನಿಗೆ ಬೈಕ್ ಕೊಡ್ಸೋ ಹಠ ಮಾಡ್ತೀಯಾ. ಅವಾಗ ಈ ಟಿಪ್ಸ್ ನಿನಗೆ ತುಂಬಾ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ನನ್ನ ಮಾತು ಕೇಳಲಿಲ್ಲ ಅಂದ್ರು ಕನಿಷ್ಠ ಶ್ಯಾಮ್ ಅಂಕಲ್ ಮಾತಾದ್ರೂ ಕೇಳಿಸ್ಕೊ. ಇಲ್ಲ ಇಲ್ಲ ಇಲ್ಲ, ನಿಮ್ಮ ಮಗ ತುಂಬಾ ಬುದ್ಧಿವಂತಾನೆ. ಆಯ್ತು, ನಾನೀಗ ಹೊರಡ್ತೀನಿ. ನಮ್ಮ ರೈಡಿಂಗ್ ರೂಮ್ನವ್ರು ನನಗೋಸ್ಕರ ಕಾಯ್ತಾ ಇರ್ತಾರೆ. ಬಾಯ್ ಅಂಕಲ್. ಹುಷಾರ್ ಶ್ಯಾಮ್. ಹಾ ಹಾ.
ಕ್ಲಾಸ್ ಮುಗೀತು ಅಂದ್ರೆ ನಾವು ಹೊರಡಣ್ವಾ ಪ್ರೊಫೆಸರ್ ಅವರೇ? ತಪ್ಪದೆ ಮೇಡಮ್, ನಾನೇ ತಾನೇ ಲೇಟ್ ಮಾಡಿದ್ದು. ನಡೀರಿ ಪ್ರಯಾಣಿಕರೇ, ಆ ಸೀಟ್ ಬೆಲ್ಟ್ ಹಾಕೊಳ್ಳಿ. ಹಾ. ಸ್ವಲ್ಪ ದೂರ ಹೋದ್ಮೇಲೆ ಏನಾದ್ರೂ ತಿನ್ಕೊಂಡು ಹೋಗೋಣ, ನಮಗೂ ರೆಸ್ಟ್ ಸಿಗ್ಬೋದು. ಅಪ್ಪ ಇವಾಗೇ ನಿಲ್ಸೋದ್ ಬೇಡ ಅನ್ಸುತ್ತೆ. ಯಾರಿಗೂ ಹಸ್ವಾಗ್ತಾ ಇಲ್ಲ ಅಲ್ವಾ ಅಮ್ಮ? ಮತ್ ಹೀಗೆ ಸ್ಪೀಡಾಗಿ ಹೋಗ್ತಾ ಇದ್ರೆ 4 ಗಂಟೆಲಿ ತಲುಪಿಡ್ತೀವಿ. ಆಮೇಲೆ ಆರಾಮಾಗಿ ರಿಲ್ಯಾಕ್ಸ್ ಆಗೋಣ. ಕಂದ, ದೂರದ ಪ್ರಯಾಣದಲ್ಲಿ ನಾವು ಒಂದು ವಿಷಯನ ಖಂಡಿತ ನೆಗ್ಲೆಕ್ಟ್ ಮಾಡಬಾರ್ದು. ಅದೇನಂದ್ರೆ ರೆಸ್ಟ್ ತಗೊಳ್ದೆ ಡ್ರೈವ್ ಮಾಡಿದ್ರೆ ಸುಸ್ತಾಗ್ಬೋದು, ಹಾಗೆ ನಿದ್ರೆನೂ ಬರ್ಬೋದು. ನಿದ್ರೆ ಬಂದ್ರೆ ಏನಾಗತ್ತೆ ಅಂತ ನಿಮ್ಗೆ ಗೊತ್ತಲ್ಲ. ಸಾಕು 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 ಸಾಕು, ನಂಗೆ ಅರ್ಥ ಆಯ್ತು ಅಪ್ಪ. ಪೂರ್ತಿಯಾಗೇನು ಹೇಳೋದ್ ಬೇಡ. ಇಲ್ಲ ಅಂದ್ರೆ ಬೆಳಗ್ಗೆ ಬೈದ ಹಾಗೆ ಅಮ್ಮ ಮತ್ತೆ ಬೈದ್ಬಿಡ್ತಾರೆ. ಪರವಾಗಿಲ್ಲ, ನೀವು ಒಂದೊಳ್ಳೆ ಜಾಗ ನೋಡಿ ನಿಲ್ಲಿಸ್ಬಿಡಿ. ಸರಿ ಕಣಪ್ಪ.